ಇಂದು ನಾಡಿನೆಲ್ಲೆಡೆ ಗೌರಿ ಹಬ್ಬದ ಸಡಗರ ಸಂಭ್ರಮ. ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆಯ ನಾಗಶ್ರೀ ತ್ಯಾಗರಾಜ್ ಅವರ ಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಿ ತಾಯಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿ ಗೌರಿಗೆ ಎಡೆ ಇಟ್ಟು ಭಕ್ತಿಯಿಂದ ಪ್ರಾರ್ಥಿಸಿ ಗೌರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ವಸ್ತ್ರಾಭರಣಗಳ ತೊಡಿಸುವೆ ನಮ್ಮ, ವಸ್ತ್ರಾಭರಣಗಳ ತೊಡಿಸುವೆ ನಮ್ಮ, ಅರಿಶಿನ ಕುಂಕುಮ ಹಚ್ಚುವೆ ನಮ್ಮ, ಅಡಿಯನ್ನು ತುಂಬುವೆ ಬಾರೆ ಗೌರಮ್ಮ. ಅಕ್ಕಪಕ್ಕದ ಮನೆಯಿಂದ ಮುತ್ತೈದೆಯರನ್ನು ಕರೆಸಿ ಬಾಗಿಣ ನೀಡಿ ಶುಭ ಹಾರೈಸಿದರು. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ, ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿದೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿದೆ. ಹಿರೇಮಗಳೂರು ಕಣ್ಣನ್ರವರು ನಾಗಶ್ರೀ ತ್ಯಾಗರಾಜ್ ಅವರಿಗೆ ಗೌರಿ ರಕ್ಷೆಯನ್ನು ಕಟ್ಟಿ ತಾಯಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಸಜ್ಜನರ ಮುಂದೆ ನೃಪತುಂಗನ ಸಿರಿಮುಡಿ ಸಾಕ್ಷಿ ಪಂಪನ ಪದಧೂಳಿಯ ಸಾಕ್ಷಿ ಕೂಡಲ ಸಂಗನ ಅಡಿ ಸಾಕ್ಷಿ ಗದುಗಿನ ದೇವನ ಸಾಕ್ಷಿ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಸಜ್ಜನರ ಮುಂದೆ ನೃಪತುಂಗನ ಸಿರಿಮುಡಿ ಸಾಕ್ಷಿ ಪಂಪನ ಪದಧೂಳಿಯ ಸಾಕ್ಷಿ. ಗೌರಿ ಗಣೇಶ ಹಬ್ಬದ ಮಹತ್ವ, ಹಬ್ಬದ ಹಿನ್ನೆಲೆ ಹಾಗೂ ಹಬ್ಬದ ಆಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು. ಹಬ್ಬದ ಹೆಸರಿನಲ್ಲಿ ನಮಗೆ ಆಚರಣೆ ಮುಖ್ಯ. ಹಬ್ಬ ಬರುತ್ತೆ, ಹಬ್ಬ ಬಂದು ಹೋಗ್ತಾ ಇದೆ. ಆದರೆ ಬಹುಮುಖ್ಯವಾಗಿ ಹಬ್ಬದ ಆಚರಣೆ ನಮಗೆ ಮುಖ್ಯ. ಮನೆ ಮತ್ತು ಮನದ ಸಂಸ್ಕೃತಿಯ ಪ್ರತೀಕ ಹಬ್ಬ. ಈ ಆಚರಣೆ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಅಂತಸ್ತುಗಳನ್ನೆಲ್ಲ ಮರೆತು ಸಮಾಜದಲ್ಲಿ ರಾಷ್ಟ್ರದ ಉನ್ನತಿಯ ಮೂಲಕ ನಮ್ಮ ಬದುಕನ್ನು ಮತ್ತು ರಾಷ್ಟ್ರದ ಬದುಕನ್ನು, ಅದರ ಹಿತವನ್ನು, ನಮ್ಮ ಹಿತವನ್ನು ರಕ್ಷಿಸ್ತಕ್ಕಂತಹ ಒಂದು ಜಾಗೃತತನ ಈ ಹಬ್ಬದಿಂದ ನಮ್ಮೆಲ್ಲರಿಗೂ ಕೂಡ ಅದು ಸಂದೇಶವನ್ನು ಕೊಡುತ್ತೆ. ನಾಗಶ್ರೀ ತ್ಯಾಗರಾಜ್ ಅವರು ಮಾತನಾಡಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಈ ಗೌರಿ ಹಬ್ಬ ನಿಮಗೆ ಶುಭವನ್ನು ಉಂಟು ಮಾಡಲಿ ಎಂದು ತಾಯಿಯಲ್ಲಿ ಪ್ರಾರ್ಥಿಸಿದರು. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿ ಸಕಲ ಜೀವಿಗಳಲ್ಲಿ ಮಾತೃ ಸ್ವರೂಪವಾಗಿ ನೆಲೆಸಿರುವಳೋ ಅಂಥ ತಾಯಿಗೆ ನಮ್ಮ ನಮನ. ಇಂದು ಗೌರಿ ಪೂಜೆ ನಡೀತಾ ಇದೆ. ಎಲ್ಲರ ಮನೆಗಳಲ್ಲಿ ಆ ಗೌರಿ ತಾಯಿಯೇ ಕೈಲಾಸದಿಂದ ಬರ್ತಾ ಇದ್ದಾಳೆ ಅನ್ನೋ ಒಂದು ಭಾವದಲ್ಲಿ ಇವತ್ತೆಲ್ಲರ ಮನೆಯಲ್ಲೂ ಪೂಜೆ ಕೈಗೊಳ್ಳಲಾಗ್ತಾ ಇದೆ. ಇದರ ಉದ್ದೇಶ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇಷ್ಟೇ. ಗೌರಿ ಅಂತಂದ್ರೆ ಆಕೆ ಭೂಮಿ ತಾಯಿಯ ಸ್ವರೂಪ. ನಾವು ಭೂಮಿ ತಾಯಿಯನ್ನ ಪ್ರತಿನಿತ್ಯ ತುಣಿತೇವೆ, ಪ್ರತಿನಿತ್ಯ ಅವಳ ಮೇಲೆ ನಡೆದಾಡ್ತೇವೆ, ಪ್ರತಿನಿತ್ಯ ಅವಳನ್ನ ಹೇಗ್ ಬೇಕು ಹಾಗೆ ಬಳಸ್ತೇವೆ. ಆದ್ರೆ ಅದಕ್ಕೊಂದು ಕೃತಜ್ಞತಾ ಭಾವವನ್ನ ನಾವು ಯಾವತ್ತೂ ತೋರ್ಪಡೋದಿಲ್ಲ. ಅಂಥ ಒಂದು ಕೃತಜ್ಞತಾ ಭಾವವನ್ನ ಭೂಮಿ ತಾಯಿ, ನಿನ್ನ ಮೇಲೆ ನಾನು ನಡೆದಾಡ್ತಾ ಇದ್ದೀನಮ್ಮ, ನೀನು ನನಗೆ ಸಲಹು, ನನ್ನನ್ನ ಕಾಪಾಡು ಅನ್ನೋ ಒಂದು ಕೃತಜ್ಞತಾ ಭಾವದ, ಸಮರ್ಪಣಾ ಭಾವದ ಸ್ವರೂಪದಲ್ಲಿ ಗೌರಿ ತಾಯಿಯನ್ನ ನಾವು ಈ ಒಂದು ದಿನದಲ್ಲಿ ಪೂಜೆ ಮಾಡ್ತೀವಿ. ನಮ್ಮ ದೇಶನ ಈ ರೀತಿ ಎಲ್ಲರ ಮನೇಲೂ ಈ ತರ ಒಂದು ಸಂಪ್ರದಾಯ ಎಲ್ಲ ಒಟ್ಟಿಗೆ ಸೇರಿ, ಬರೀ ಮನೇಲಿ ಗಂಡ ಹೆಂಡತಿ ಇರೋದು 1-2 ಮಕ್ಕಳಷ್ಟೇ, ಅವರು 4 ಜನ ಮಾಡಿದಾಗ ಈ ಸಂತೋಷ ಆಗೋದಿಲ್ಲ. ಈ ರೀತಿಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿಯ ಒಂದು ನಾವು ಲಲಿತಾ ಸಹಸ್ರನಾಮ ಹೇಳ್ಕೊಂಡು, ಆಮೇಲೆ ಅದರ ಬಗ್ಗೆ ಹಬ್ಬದ ಮಹತ್ವಗಳನ್ನು ತಿಳ್ಕೊಳ್ತಾ ಒಂದು ಸಂಭ್ರಮದಿಂದ ಎಲ್ಲ ಮನೆಯಲ್ಲಿ ನಾವು ಅಡುಗೆ ಮಾಡೋದಲ್ಲೇ ಇದಾಗಿರ್ತೀವಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಷ್ಟೋ ಜನರು ಸೀರೆನೇ ಉಟ್ಕೊಳ್ಳೋದಿಲ್ಲ. ಇವತ್ತಿನ ಏನು ಮನೆಯಲ್ಲಿ ಒಂದು ನೈಟಿ ಅಂತ ಹಾಕೊಂಡು ಹಬ್ಬ ಮಾಡೋದು, ಬರೀ ಅಡುಗೆ ಮಾಡೋದಲ್ಲೇ ಸಂಜೆ ಕಳೆದು ಬಿಡ್ತೀವಿ. ಆದರೆ ಈಗ ಅಕ್ಕನವರು ಆಹ್ವಾನ ಕೊಡೋದ್ರಿಂದ ಸುಮಾರು ನಾವೀಗ ಒಂದು 3-4 ವರ್ಷಗಳಿಂದ
ನಾವು ಮಧ್ಯಾಹ್ನಕ್ಕೆ ಸಿದ್ಧರಾಗ್ಬಿಡ್ತೀವಿ ಇಂಗ್ಲೀಷ್. ಒಂದು ಹಬ್ಬ ಅಂತ ಹೇಳಿದ್ರೆ ಗೌರಿ ಹಬ್ಬ. ಫಸ್ಟ್ ಎಲ್ಲ ಇದಕ್ಕೊಂದು ನಾವು ಸಣ್ಣ ಸಣ್ಣ ಮಕ್ಕಳಿದ್ದಾಗ ಒಂದು ಕಳೆ ಇರ್ತಾ ಇತ್ತು. ಬಟ್ ಈಗ ಏನಂತ ಹೇಳಿದಾಗ ಇವರು ಶಾರದಾ ಮೇಡಮ್ ಹೇಳಿದಾಗೆ ಈಗ ಅದು ಅರ್ಥನೇ ಕಳ್ಕೊಳ್ತಾ ಇದ್ದಾರೆ. ಮಕ್ಳಿಗೆ ಗೊತ್ತಾಗ್ತಿಲ್ಲ. ಒಂದು ಬಟ್ಟೆ ಆದ್ರೂ ಆ ಬಟ್ಟೆ ಅಂತ ಅಂದ್ರೂ ಕೂಡ ಅದೇನಾಗಿದೆ ಅಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆಗೆ ವಾಲ್ತಾ ಇದೆ. ಬಟ್ ಇಂತಹ ಹಬ್ಬದಲ್ಲಿ ನಮ್ಮ ಸಂಸ್ಕೃತಿಯನ್ನ ಮರು ತಗೋಬರಕ್ಕೆ ನಾಗಶ್ರೀ ಮ್ಯಾಮ್ ಆಗಿರ್ಬೋದು, ತ್ಯಾಗರಾಜ್ ಸರ್ ಆಗಿರ್ಬೋದು, ಮತ್ತು ಅದಕ್ಕೆಲ್ಲ ಮಾರ್ಗದರ್ಶಕ ನಮ್ಮ ಕಣ್ಣನ್ ಮಾಮಾರ್ ಆಗಿರ್ಬೋದು ಒಂದು ಸ್ಫೂರ್ತಿಯಾಗಿ ಒಂದು ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಆ ಸಂಸ್ಕೃತಿಗೆ ನಮ್ಮಂಥ ಪೀಳಿಗೆ ಎಲ್ಲ ಸಪೋರ್ಟ್ ಮಾಡಬೇಕು, ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇವತ್ತು ಶುಕ್ರವಾರ ಆಗಿ ನಾವು ನಮಾಜಿ ಮಾಡ್ಕೊಂಡು ಈ ಕಾರ್ಯದಲ್ಲಿ ನಾವು ಬಂದಿದ್ದೀವಿ. ಯಾಕಂದ್ರೆ ನಮಗೆ ಇವತ್ತು ಸರ್ವಷ್ಟು ಖುಷಿಯಿಂದ ಇನ್ವೈಟ್ ಮಾಡಿದ್ದಾರೆ, ಹಂಗಾಗಿ ನಾವು ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದ್ದೀರಿ ಎಲ್ಲರಿಗೆ ನೋಡಿ. ಮತ್ತೆ ಅಕ್ಕ ಹೇಳಿದ್ರು ಒಂದು ಮಾತು ಏನಂದ್ರೆ, ಹಬ್ಬ ದಿವಸ ಎಲ್ಲರೂ ಹೆಂಗಸರು ಏನು ಮಾಡ್ತಾರೆ ಅಂದರೆ ನೈಟಿ ಹಾಕೊಂಡೆ ಕೆಲಸ ಮಾಡ್ತೀವಿ. ನಾವು ಅಷ್ಟೇ ರಂಜಾನಲ್ಲಿ ಏನು ಮಾಡ್ತೀವಿ ಅಂದರೆ ಬರೀ ಕೆಲಸ ಕೆಲಸ ಕೆಲಸ. ಬಟ್ ಇಲ್ಲಿ ಬರೋಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ ನಮಗೆ ಏನೋ ನಮ್ಮ ಮನೆಗೆ ಬರಂಗಾಯಿತು ನನಗೆ. ಮಡಿಲನ್ನು ತುಂಬುವೆ ಬಾರೆ ಗೌರಮ್ಮ, ಮಂದಹಾಸದ ಮುಖ ತೋರೆ ನನ್ನಮ್ಮ. ಮಡಿಲನ್ನು ತುಂಬುವೆ ಬಾರೆ ಗೌರಮ್ಮ, ಮಂದಹಾಸದ ಮುಖ ತೋರೆ ನನ್ನಮ್ಮ. ವಸ್ತ್ರ